ಓಕೆ, ಅಂದ್ರೆ ನಿಮ್ ಜಮೀನೆಲ್ಲ ಇತ್ತಾ ಸ್ವಂತ? ಈ ಜಮೀನು ಈಗಲೂ ಇದೆ ಅಲ್ಲಿ. ಮನೆ ಜಮೀನು ಎಲ್ಲ ಇದೆ ಅಂದ್ರೆ ಕೆಲ್ಸಕ್ಕೋಸ್ಕರನೇ ಇಲ್ಲಿ ಬಂದಿದ್ದು? ಇಲ್ಲಿ ಬಂದಿರೋದು ಕೆಲಸ. ಕಟ್ಮಾಂಡು ಟು ಬೆಂಗಳೂರು, ಡೈರೆಕ್ಟ್ ಬೆಂಗಳೂರಿಗೆ. ಅಂದ್ರೆ ಎಷ್ಟು ವರ್ಷ ಆಯ್ತು ಇವ್ರು ಬೆಂಗಳೂರಿಗೆ ಬಂದು? ತುಂಬಾ ವರ್ಷ ಆಯ್ತು. ಅವ್ರು ಬಂದಾಯ್ತು. ಇವರು ಮೊದಲು ಅವರು ಉರ್ಕರೆ ಇತ್ತು, ಚಿಕ್ಕ ವಯಸ್ಸಲ್ಲಿ ನಾನು ತಗೊಬಂದೆ. ಓಕೆ. ಆಮೇಲೆ ಈ ಸ್ಕೂಲ್ದಲ್ಲಿ 5 ಕ್ಲಾಸಿಂದ ಹಾಕಿದ್ದೀನಿ. ಓ, 5ನೇ ಕ್ಲಾಸ್ ವರೆಗೂ ನೀವು ಓದಿದ್ದಲ್ಲೇನೆ? ಹೌದು. ಈಗ ಇವ್ರದ್ದು 15 ವರ್ಷ ಆಯ್ತು, ಇಬ್ರು ಮಕ್ಕಳು ಇಲ್ಲಿ ಬಂದಿರೋದು. ನಾವು ತುಂಬಾ ವರ್ಷ ಮೊದಲು ಅಲ್ಲಿ ಹೈದ್ರಾಬಾದ್, ಆಮೇಲೆ ತಮಿಳ್ನಾಡು, ಆಮೇಲೆ ಇಲ್ಲಿ ಬಂತು. 15 ವರ್ಷ ಆಯ್ತು. 15 ವರ್ಷದಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಕಲ್ತಿದ್ರಿ. ಯಜಮಾನ್ರು ಎಲ್ಲ ಏನ್ ಕೆಲಸ ಮಾಡೋದು? ಬಂದ್ ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋದು ಅವರು. ಸೆಕ್ಯೂರಿಟಿ. ಓಕೆ. ನೀವು? ನಾವು ಏನಿಲ್ಲ, ಮನೆಯಲ್ಲಿ. ಅಂದ್ರೆ ಮೊದಲು ಬಿಸ್ನೆಸ್ ಮಾಡ್ತಾ ಇದ್ವಿ, ಅದು ತುಂಬಾ ಲಾಸ್ ಆಯ್ತು. ಏನ್ ಬಿಸ್ನೆಸ್ ಪ್ರೇಮ್? ನಮ್ದು ಬಟನ್ದು ಈ ಗಾರ್ಮೆಂಟ್ಸ್ ಮೆಟೀರಿಯಲ್ಸ್ ಇರುತ್ತಲ್ಲ, ಸೊ ಅದ್ರದ್ದು ಮಾಡ್ತಾ ಇದ್ವಿ. ಫಸ್ಟ್ ಚೆನ್ನಾಗೇ ನಡೀತಾ ಇತ್ತು ಒಂದು 5 ಇಯರ್ಸ್. ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಲಾಸ್ ಆಯಿತು. ಅವರು ಗಾರ್ಮೆಂಟ್ಸ್ ಅವರು ಸರಿಯಾಗಿ ದುಡ್ಡು ಕೊಡ್ತಾ ಇರಲಿಲ್ಲ. 1 ವರ್ಷ ಬಿಟ್ಟು ಆ ಥರ ಕೊಡೋರು. ಅದು ಮಾಡ್ತಾ ಮಾಡ್ತಾ ನಾವು ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ವಲ್ಲ, ಕೊಡ್ತಾರೆ ಇವತ್ತು ನಾಳೆ ಅಂದ್ಬಿಟ್ಟು. ಸೊ ಲಾಸ್ ಆಗಿ ಆಮೇಲೆ ಏನು ಮಾಡೋಕ್ಕೆ ಜಾಬ್ ಇರಲಿಲ್ಲ ನಮ್ಮ ಅಪ್ಪನಿಗೆ. ಸೆಕ್ಯೂರಿಟಿ ಮಾಡ್ತಾಯಿದ್ರು. ಸೆಕ್ಯೂರಿಟಿ. ಓಕೆ. 5th ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲಿ ಬಂದಿದ್ದು. ಅಲ್ಲಿ 5th ಸ್ಟ್ಯಾಂಡರ್ಡ್ ಮುಗಿಸ್ದೆ, 6th ಸ್ಟ್ಯಾಂಡರ್ಡ್ ಇಲ್ಲಿ ಬಂದಿದ್ದು. ಇಲ್ಲಿ ನಮ್ಮದು ಗುಡ ಪಬ್ಲಿಕ್ ಸ್ಕೂಲ್ ಅಂತ ಇದೆ, 6th ಸ್ಟ್ಯಾಂಡರ್ಡ್ ಇಲ್ಲಿಂದ ಕಂಟಿನ್ಯೂ ಮಾಡಿದ್ದು. ಓಕೆ. ಏನು ಓದಿರೋದು ಪ್ರೇಮ್ ತಾಪ್? ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮೇಡಮ್. ಯಾಕೆ? ಹೇಳಿದ್ನಲ್ಲ, ಸ್ವಲ್ಪ ಕಷ್ಟ ಆಯಿತು. ನಾವು ಈ ವರ್ಷದಿಂದನೇ ಪರವಾಗಿಲ್ಲ, ಹೋದ ವರ್ಷವರೆಗೂ ತುಂಬ ಕಷ್ಟಲ್ಲ ಇದ್ವಿ. ಈ ವರ್ಷದಿಂದ ಸ್ವಲ್ಪ ದುಡ್ಡು ಮಾಡಿದೆ, ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಬಂದೆ. ಓಹೋ. ಸೊ ಇವಾಗ ಬಿಸ್ನೆಸ್ ಮ್ಯಾನ್. ಇವಾಗ ರಿಯಲ್ ಎಸ್ಟೇಟಿಗೆ ಬಂದಮೇಲೆ ಎಷ್ಟು ದುಡ್ಡು ಮಾಡಿದ್ರಿ? ಹೇಗೆ? ಏನು ಬರೀ ಸಾಲ ತೀರಿಸೋದ್ರಲ್ಲ ಇದೆಯಾ? ಸಾಲ ತೀರಿಸ್ತಾ ಇದ್ದೀವಿ. ಸೊ ನನಗೊಂದು ಡ್ರೀಮ್ ಇತ್ತು, ಬೈಕ್ ತೊಗೋಬೇಕು ಅಂತ. ಸೊ ಬ್ಲಾಗಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಈ ಇಯರ್ 30th ಇಂದ. ವ್ಲಾಗಿಂಗು ನೀವು? ಹೌದು. ಓಕೆ. ಯಾಕೆ? ಎಲ್ಲರೂ ಮಾಡ್ತಾ ಇದ್ದಾರೆ ಮೇಡಮ್, ನನಗೂ ಟ್ಯಾಲೆಂಟ್ ಇದೆಯಲ್ವಾ, ಎಲ್ಲ ಹೇಳಿದ್ರು ಸ್ಟಾರ್ಟ್ ಮಾಡಿ ವ್ಲಾಗಿಂಗ್, ನಾವು ಸಪೋರ್ಟ್ ಮಾಡ್ತೀವಿ ಅಂತ ದಿವಸ ಅಭಿಮಾನಿಗಳು. ಸೊ 30th ಇಂದ ನೆನ್ನೆ ಒಂದು ಸಾಂಗ್ ಶೂಟ್ ಮಾಡಿದೆ, ಆಲ್ಬಮ್ ಸಾಂಗು. ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಮಂಜು ಕಬಿ ಅಂತ, ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ 30th ರಿಲೀಸ್ ಆಗುತ್ತೆ. ಓಕೆ. ರಿಲೀಸ್ ಆಗೋ ಟೈಮಲ್ಲಿ ಆವತ್ತಿಂದ ನಾನು ಬ್ಲಾಗ್ ಶೂಟ್ ಮಾಡ್ತೀನಿ. ಯಾವ ಥರ ಬ್ಲಾಗ್ ಕಂಟೆಂಟ್ ಅಂತ ಹೇಳಿದ್ರೆ? ಬರೀ ಸಾಂಗ್? ಇಲ್ಲ, ಸಾಂಗ್ ಇಲ್ಲ ಅದರಲ್ಲಿ, ಡೈಲಿ ಬ್ಲಾಗ್ಸ್. ನೀವೇನ್ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ? ಅದು ಹೌದು. ಓಕೆ. ನೀವೇನಿದು ನಿಮ್ಮ ಐಡಿಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೊರಿಯನ್ ಬಾಯ್ ಅಂತ BTS ಕೊರಿಯನ್ ಬಾಯ್ ಯಾಕೆ ಹಾಕೊಂಡಿದ್ದೀನಿ ಅಂದರೆ, ನಾನು ಚಿಕ್ಕ ವಯಸ್ಸಿದ್ದಾಗ